ಒಂದು ಸೊಕ್ಕಿನ ಮರ. ಒಂದಾನೊಂದು ಕಾಲದಲ್ಲಿ 2 ಮರಗಳು ಕಾಡಿನ ಮಧ್ಯದಲ್ಲಿದ್ವು. ಮೊದಲನೆಯದು ಕಿತ್ತಳೆ ಹಣ್ಣಿನ ಮರ, ಎರಡನೆಯದು ಮಾವಿನ ಹಣ್ಣಿನ ಮರ. ಮಾವಿನ ಹಣ್ಣಿನ ಮರ ಸಂತೋಷದಿಂದ ಸ್ನೇಹದಿಂದ ಇರ್ತಿತ್ತು. ಪಕ್ಷಿಗಳು ಅಲ್ಲಿ ಹಣ್ಣನ್ನ ತಿನ್ನಕ್ಕೆ ಹಾರ್ಕೊಂಡು ಬರ್ತಾ ಇದ್ವು. ಗುಬ್ಬಚ್ಚಿಗಳು ಅದರ ಕೊಂಬೆಗಳಲ್ಲಿ ಗೂಡು ಕಟ್ತಿದ್ವು. ಮೈನಾಗಳು ಹಾಡ್ತಾ ಇದ್ವು. ಮರ ಎಲ್ಲ ಹಾಡುವಂತ ಪಕ್ಷಿಗಳಿಗೆ ಸ್ವಾಗತವನ್ನ ಕೋರ್ತಾನೆ ಇತ್ತು. ಅದು ಅಮಾಯಕ ಮರ. ಅಲ್ಲಿ ದಾರಿ ಹೋಕರಿಗೆ ಅದು ನೆರಳು ಕೊಡ್ತಾ ಇತ್ತು, ಮತ್ತೆ ಗಾಳಿ ಬಂದ್ರೂ ಅದು ನೇರ ನಿಲ್ತಿತ್ತು. ಹೇಳ್ಬೇಕು ಅಂದ್ರೆ ಕಿತ್ತಳೆ ಹಣ್ಣಿನ ಮರಕ್ಕೆ ಧಾರಾಳತನ ಇರ್ಲಿಲ್ಲ. ಅದು ಯಾವಾಗ್ಲೂ ಅದು ಹೇಗ್ ಕಾಣ್ತಿತ್ತು ಅನ್ನೋದ್ರ ಬಗ್ಗೆ ಯೋಚಿಸ್ತಿತ್ತು. ಅದಕ್ಕೆ ಬಹಳ ಸಂತೋಷ ಆಗ್ತಿತ್ತು ಮಾವಿನ ಮರಕ್ಕಿಂತ ತುಂಬಾ ಎತ್ತರ ಮತ್ತೆ ಹಸಿರಾಗಿದ್ದೀನಿ ಅಂತ. ಅದು ಯಾವುದೇ ಪಕ್ಷಿನ ಅಲ್ಲಿಗೆ ಬಿಡ್ತಿರ್ಲಿಲ್ಲ. ಅದ್ರ ಕೆಳಗೆ ಯಾರೇ ಕೂತ್ಕೊಂಡ್ರೂ ಅವ್ರ ಮೇಲೆ ಎಲೆ ಮತ್ತೆ ಬೇರೇಸುಗಳನ್ನ ಎಸೆತಿತ್ತು. ನಿನಗೇನಕ್ಕೆ ಇಷ್ಟೊಂದು ಸಂತೋಷ? ಎಲ್ಲಾ ಮರಗಳಿಗೂ ತನ್ನದೇ ಆದ ನೆರಳಿರುತ್ತೆ. ಖಂಡಿತನಾ? ಹಾಗಾದ್ರೆ ಅವ್ರ್ಯಾಕೆ ನನ್ನ ನೆರಳಲ್ಲಿ ಕೂರ್ಬೇಕು? ಯಾಕೆ ಅಂತ ಅರ್ಥ ಆಯ್ತಾ? ಯಾಕಂದ್ರೆ ಎಲ್ಲಾ ಮರಗಳಿಗೂ ನನ್ನ ರೀತಿ ನೆರಳಿರೋದಿಲ್ಲ. ನಿನ್ ಜೊತೆ ಮಾತಾಡೋದಂತೂ ವ್ಯರ್ಥ. ಹಲೋ, ಹೋಗ ಆ ಕಡೆ ಹೋಗ. ಮಾವಿನ ಮರದ ಹತ್ರ ನನ್ನ ಎಲೆಗಳ ರೀತಿನೆಲ್ಲ ಹಾಳು ಮಾಡ್ತಿದ್ಯಾ. ಆರೆಂಜ್ ಏನ್ ಗೊತ್ತಾ, ಅವರು ಗೂಡ್ ಕಟ್ಬೇಕು ಅಂತ ಇದಾರಷ್ಟೆ. ಬೇರೆ ಪಕ್ಷಿಗಳನ್ನ ನಿನ್ನತ್ರ ಬಿಟ್ಕೋತೀಯಾ? ಅವು ಅದ್ಭುತ ಮತ್ತೆ ಚೆನ್ನಾಗಿ ಹಾಡ್ತವೆ. ಓ, ಇದೇನು ಬೋರ್ ಆಗೋ ಹಾಡುಗಳು. ಮತ್ತೆ ದಯವಿಟ್ಟು ನನ್ನ ಎಲೆಗಳ ಹತ್ರ ಯಾರೂ ಬರಬೇಡಿ. ಅವು ನನ್ನ ಕೊಂಬೆಗಳನ್ನ ಹಾಳು ಮಾಡಿದವೆ. ನಿನ್ಮೇಲ್ ಬೇಕಾದ್ರೆ ಕೂರಿಸ್ಕೋ. ನೀನ್ ನಂಗಿಂತ ಕುಳ್ಳ, ನೀನೇನ್ ನನ್ ಹಾಗಿಲ್ಲ ಬಿಡು. ಒಂದ್ ನಿಮಿಷ ಇಲ್ಲಿ ಕೇಳು. ನೀನ್ ಹೇಳೋದು ಸರಿ ಇಲ್ಲ ಆರೆಂಜ್. ಪರವಾಗಿಲ್ಲ ಬಿಡು ವಿಂಡಿ, ನನಗೇನ್ ಬೇಜಾರಿಲ್ಲ. ಕುಳ್ಳುಕಿರೋರು ತುಂಬಾ ಜನ ಇರ್ತಾರೆ. ನಾನೇನೋ ಅದರಲ್ಲೇ ನಂಗೆ ಸಂತೋಷ ಇದೆ. ಕೆಲವು ದಿನ ಆದ್ರೂ ಮಾವಿನ ಮರ ಮತ್ತೆ ಕಿತ್ತಳೆ ಮರದಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ. ಆದ್ರೆ ಮಾವಿನ ಮರ ಇಡೀ ದಿನ ನಗ್ತಾ ಹಾಡ್ತಿತ್ತು. ಕಿತ್ತಳೆ ಮರ ಯಾರತ್ರನೂ ಮಾತಾಡ್ತಿರ್ಲಿಲ್ಲ. ಆ ಕಾಡಿಗೆ ಒಂದು ಗುಂಪು ಜೇನು ಹುಳುಗಳು ಬಂದ್ವು. ರಾಣಿ ಜೇನಿಗೆ ಕಿತ್ತಳೆ ಮರ ನೋಡಿ ತುಂಬಾನೇ ಖುಷಿಯಾಯಿತು. ಓ, ಈ ಮರ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಮನೆ ಮಾಡಕ್ ಚೆನ್ನಾಗಿರತ್ತೆ. ಇಲ್ಲಿ ನಾವು ನಮ್ ಗೂಡ್ ಕಟ್ಕೋಬಹುದು. ನನ್ನ ಕ್ಷಮಿಸ್ಬಿಡಿ. ಯಾರು ಹೇಳಿದ್ದು ನೀವು ಮಾಡಕ್ಕಾಗುತ್ತೆ ಅಂತ? ನಿನ್ನ ಜೇನು ನನ್ನ ಕೊಂಬೆಗಳ ಮೇಲೆ ಬೀಳೋದು ಇಷ್ಟ ಇಲ್ಲ. ಆಮೇಲೆ ಇಡೀ ದಿನ ಗುಯ್ಗೂಡ್ತಿರ್ತೀಯ. ನನಗಿನ್ನು ಏನೇನೋ ಮಾಡಬೇಕಾಗಿದೆ. ನೀನೊಂದ್ ಮರ ಈ ಕಾಡ್ನಲ್ಲಿ ಒಂದೇ ಜಾಗದಲ್ಲಿ ನಿಂತ್ಕೊಂಡಿದ್ಯಾ. ನೀನಿನ್ನೂ ಏನೇನೋ ಮಾಡ್ಬೇಕು ಅಂತಿದ್ಯಲ್ಲ, ಅದ್ರ ಅರ್ಥ ಏನು? ಏನೇ ಆಗ್ಲಿ, ನನ್ಗ ಗುಟ್ಟೋದೆಲ್ಲ ಇಷ್ಟ ಆಗಲ್ಲ. ಆರೆಂಜ್, ಜೇನ್ನೊಣ ಎಲ್ಲ ಮುಖ್ಯ. ಜೇನ್ನೊಣಗಳು ಪ್ರಕೃತಿಲಿ ಮುಖ್ಯ ಪಾತ್ರ ವಹಿಸ್ತವೆ. ಆ ಜೇನ್ನೊಣಗಳು ಗೂಡು ಕಟ್ಟೋದಕ್ಕೆ ಮರಗಳೆಲ್ಲ ಬೇಕೇ ಬೇಕಲ್ವಾ? ಪ್ರಕೃತಿಗೆ ನಾವು ಒಬ್ರಿಗೊಬ್ರು ಆಧಾರವಾಗಿರೋದು ತುಂಬಾ ಮುಖ್ಯ. ಪ್ರಕೃತಿ ಅವಳ ಕೊಂಬೆಗಳನ್ನ ಹಾಳು ಮಾಡೋ ಹಾಗಿದ್ರೆ ನನ್ನನ್ನು ಇಷ್ಟು ಸುಂದರ ಮತ್ತು ಶಕ್ತಿಶಾಲಿನಾಗಿ ಮಾಡ್ತಾ ಇರಲಿಲ್ಲ. ನಾನೊಂದು ಅದ್ಭುತ ಪ್ರಕೃತಿ ವಿಸ್ಮಯ. ಹಾಗಾಗಿ ಈ ಪ್ರಕೃತಿಗೋಸ್ಕರ ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ. ನನಗೆ ಯಾಕೆ ಉಪದೇಶ ಕೊಡ್ತೀಯಾ? ಪ್ರಕೃತಿ ಮೇಲೆ ಅಷ್ಟು ಕಾಳಜಿ ಇದ್ರೆ ನೀನೇ ಮಾಡು. ಈ ಜೇನ್ನೊಣಗಳು ನಿನ್ಮೇಲೆ ಕೂರೋದಕ್ಕೆ ಜಾಗ ಕೊಡು. ಈಗ ನಂಗೆ ಬೇರೆ ಕೆಲಸ ಇದೆ. ಕಿತ್ತಳೆ ಮರ ಹೇಳಿದ ಮಾತು ಮಾವಿನ ಮರದ ಒಳಗೆ ಹೊಕ್ತು. ಆದ್ರೆ ಅದು ಏನೂ ಮಾತಾಡ್ಲೇ ಇಲ್ಲ. ಅದು ಎಲ್ಲ ಜೇನು ಹುಳುಗಳನ್ನ ಕರೆದು ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟಕ್ಕೆ ಅಂತ ಹೇಳ್ಬಿಡತ್ತೆ. ಓ ಮಾವು, ನೀನೆಷ್ಟು ಒಳ್ಳೆಯವನು. ನಾವು ನಮ್ ಗೂಡ್ನ ಇಲ್ಲಿ ಕಟ್ತೀವಿ. ನಿನ್ನ ಸುಗಂಧ ಎಷ್ಟು ಚೆನ್ನಾಗಿದೆ. ಓ, ಧನ್ಯವಾದ ಮಹಾರಾಣಿ, ನಾನು ಧನ್ಯ. ಜೇನು ಹುಳುಗಳು ಅದರ ಗೂಡನ್ನ ಮಾವಿನ ಮರದಲ್ಲಿ ಕಟ್ಟಿ ಸಂತೋಷವಾಗಿ ಬಾಳ್ತಾ ಇದ್ವು. ಜೇನು ಹುಳುಗಳು ಗುಯ್ಗುಟ್ಟೋದು ಮತ್ತೆ ಅದರ ಜೇನು ಮಾವಿನ ಮರಕ್ಕೆ ತೊಂದರೆ ಮಾಡ್ಲಿಲ್ಲ. ಆದ್ರೆ ಕಿತ್ಲೆ ಮರ ಇನ್ನೊಂದ್ ಕಡೆ ಎಲ್ಲರ ಮೇಲೆ ಬೈಕೊಂಡು ಕಿರ್ಚ್ತಿತ್ತು.
ಹೇಯ್, ನಿನ್ನ ಈ ಸಣ್ಣ ಮಾತು ನನ್ನ ಕಾಡ್ತಾ ಇದೆ. ನಮ್ಮ ಮೇಲೆ ಕೂತು ನೀವಂತೂ ಯಾವಾಗಲೂ ಕೂಗ್ತಿರ್ತೀರ. ನೀವು ಯಾವಾಗಲೂ ಹಾಡ್ತಾನೆ ಇರ್ಬೇಕಾ? ಸ್ವಲ್ಪ ಹೊತ್ತಾದ್ಮೇಲೆ ಅದು ಕಿರಿಕಿರಿ ಆಗುತ್ತೆ. 2 ಮರ ಕಡಿಯೋರು ಕಾಡಿಗೆ ಕೆಲವು ವಾರದ ನಂತರ ಬಂದ್ರು. ಅವರು ಮನೆ ಕಟ್ಟೋದಕ್ಕೆ ಮರ ಬೇಕಾಗಿರತ್ತೆ. ಅವರು ಮಾವಿನ ಮರದ ಹತ್ರ ಬಂದು ಅದನ್ನ ಕತ್ತರಿಸಕ್ಕೆ ನೋಡಿದ್ರು. ಇದು ಅವರ ಕೆಲ್ಸಕ್ಕೆ ತುಂಬಾ ಅನುಕೂಲ ಅಂತ ಅನ್ಸ್ತು. ಆದ್ರೆ ಅಲ್ಲಿದ್ದ ಒಬ್ರು ಏನನ್ನೋ ನೋಡಿದ್ರು. ನಿಲ್ಲೋ, ನಿಜವಾಗ್ಲೂ ಅದೇನದು? ಅದು ಜೇನ್ನೊಣದ ಗೂಡು. ನಾವೀ ಮರನ್ ಕಡಿದ್ರೆ ಜೇನ್ನೊಣ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ. ಓ ಹೌದು, ನಾವು ಬೇರೆ ಮರ ನೋಡೋಣ. ಮರ ಕಡಿಯೋರು ಕಿತ್ಲೆ ಮರನ ಕಡಿಯಕ್ಕೆ ಅಂತ ಹೋದ್ರು. ಅವರು ಮರದ ಎತ್ತರನ ಹೊಗಳಿದ್ರು. ತೊಗೊಟಿಯ ಕೆಳಗಿಂದ ಶುರು ಮಾಡೋಣ. ಆ ಕಾರಣದಿಂದ ಮರ ಕಡಿಯೋನು ಕಿತ್ಲೆ ಮರನ ಕತ್ತರಿಸಕ್ಕೆ ಅಂತ ಹೋಗ್ತಾರೆ. ಕಿತ್ಲೆ ಮರ ಅಳಕ್ಕೆ ಶುರು ಮಾಡ್ತು. ಕಾಡನ್ನ ಬಿಟ್ಟು ಹೋಗಕ್ಕೆ ಅದಕ್ಕೆ ಭಯ ಇತ್ತು. ಅದು ಪಕ್ಷಿಗಳನ್ನ ಬಿಟ್ಟು ಹೋಗಕ್ಕೆ ಭಯ ಪಡ್ತಿತ್ತು. ಓ, ಅದು ಭಯಂಕರವಾಗಿದೆ. ನನಗೆ ಏನ್ ಯೋಚನೆ ಇಟ್ಕೊಂಡು ಬಂದಿದ್ದಾರೋ. ಮಾವಿನ ಮರ ಎಲ್ಲವನ್ನ ನೋಡ್ತಾ ಇತ್ತು. ಅದು ಜೇನು ಹುಳುಗಳನ್ನ ಒಗ್ಗೂಡಿಸ್ತು. ಜೇನ್ನೊಣಗಳೇ, ಅಲ್ಲೇನೋ ನಡೀತಿದೆ ನೋಡಿ. ಅರೆ ಮಾವಿನ ಮರ, ಏನಾಯ್ತು? ಆರೆಂಜ್ ಕಷ್ಟದಲ್ಲಿದ್ದಾನೆ. ನಾವು ಅವನಿಗೆ ಸಹಾಯ ಮಾಡಬೇಕು. ದಯವಿಟ್ಟು ಅವನ್ಗೆ ಅವನ್ ಬಗ್ಗೆ ಯೋಚನೆ ಇದೆ. ಅವನು ಯಾವಾಗ್ಲೂ ಕಾಡಿನ ಬಗ್ಗೆ ಅಸಡ್ಡೆ ತೋರಿಸ್ತಾನೆ. ಅವನಿಗೆ ನಾವ್ ಯಾಕೆ ಸಹಾಯ ಮಾಡ್ಬೇಕು? ನಿನಗೆ ಯಾವ್ದಕ್ ಸಹಾಯ ಮಾಡಕ್ ಹೇಳಿದ್ನೋ ಅದೇ ಕಾರಣಕ್ಕೆ. ಆದ್ರೆ ಅವನು ರಾಣಿಗೆ ಸಹಾಯ ಮಾಡ್ಲಿಲ್ಲ. ಮ್ಯಾಂಗೋ, ನಾನಿದ್ರಲ್ಲಿ ಜೇನ್ನೊಣದ ಪರ. ಆರೆಂಜ್ ಇಲ್ಲಿರೋವರೆಗೂ ತುಂಬಾ ಸ್ವಾರ್ಥಿನೇ ಆಗಿದ್ದ. ಅವನು ಜೇನ್ನೊಣಗಳಿಗೆ ಗೂಡ್ ಕಟ್ಟೋಗ್ಬಿಟ್ಟಿದ್ರೆ ಆ ಮರ ಕಡೆಯವರು ಅವನ್ನ ಬಿಟ್ಟು ಹೋಗ್ತಾ ಇದ್ರು. ಅವನಿಗೆ ಏನಾಗ್ಬೇಕಾಗಿತ್ತೋ ಅದೇ ಆಗ್ತಾ ಇದೆ ಇವಾಗ. ಇಲ್ಲ ವಿಂಡಿ, ಆರೆಂಜ್ ನಮ್ ಜೊತೆ ಚೆನ್ನಾಗಿ ನಡ್ಕೊಳ್ದೇ ಇರಬಹುದು. ಅವರು ನಮ್ ಜೊತೆ ಕೆಟ್ಟದಾಗ ನಡ್ಕೊಂಡ್ರು ಅಂತ ನಾವು ಹಾಗೆ ನಡ್ಕೋಬಾರ್ದು. ಈ ಕಾಡು ನಾವೆಲ್ಲರೂ ಇರೋವಂಥ ಜಾಗ. ನಮ್ಮ ಅವಶ್ಯಕತೆ ಆರೆಂಜ್ಗೆ ಇದ್ದಾಗ ನಾವು ಅವನನ್ನ ಬಿಟ್ಕೊಡ್ಬಾರ್ದು. ಮಾವು ಸರಿ ಇದೆ. ನಾವು ಕಿತ್ಲೆಗೆ ಸಹಾಯ ಮಾಡ್ಬೇಕು. ಬನ್ನಿ ಹುಳುಗಳೇ, ಹೊರಗ್ ಬನ್ನಿ. ಕಿತ್ಲೆಗೆ ನಮ್ ಸಹಾಯ ಬೇಕು. ಎಲ್ಲ ಜೇನು ಹುಳುಗಳು ಮರ ಕಡಿಯೋರ ಹತ್ರ ಹೋಗ್ಬಿಡತ್ತೆ. ಅವು ಅವರ ಕಿವಿ ಮತ್ತೆ ಕಣ್ಣುಗಳ ಮುಂದೆ ಗುಯ್ಗುಡುತ್ತಿರ್ತವೆ. ನಾವೀಗ ಇಲ್ಲಿಂದ ಹೋಗ್ಬೇಕು. ಈ ಜೇನ್ನೊಣಗಳು ನಮ್ಗೆ ಕಚ್ತವೆ, ನಮ್ಮನ್ನ ಸಾಯಿಸ್ಬಿಡ್ತವೆ. ನಾವಿಲ್ಲಿಂದ ಹೊರಗೋಗ್ಬೇಕು. ಕಿತ್ಲೆ ಮರಕ್ಕೆ ಮರ ಕಡಿಯೋರೆಲ್ಲ ಹೋದ್ಮೇಲೆ ಅದರ ತಪ್ಪಿನ ಅರಿವಾಗತ್ತೆ. ನನ್ನ ಕ್ಷಮಿಸ್ಬಿಡಿ ಜೇನ್ನೊಣಗಳೇ. ನಾನ್ ನಿಮ್ ಜೊತೆ ಚೆನ್ನಾಗಿ ನಡ್ಕೊಳ್ದೇ ಇದ್ರು ನೀವು ನನಗೆ ಸಹಾಯ ಮಾಡಿದ್ರಿ. ನಮ್ಗೆ ಧನ್ಯವಾದ ಹೇಳ್ಬೇಡ ಆರೆಂಜ್. ಮಾವಿಗೆ ಧನ್ಯವಾದ ಹೇಳು. ನೀನು ಅವನಿಗೆ ಯಾವಾಗ್ಲೂ ಮರ್ಯಾದೆನೇ ಕೊಟ್ಟಿಲ್ಲ. ಈಗ ಹೋಗಿ ಮಾತಾಡು. ಆದ್ರೆ ಅದೇ ನಿನಗೆ ಸಹಾಯ ಮಾಡು ಅಂತ ಹೇಳಿದ್ದು. ನಿಜವಾಗ್ಲೂ ಮ್ಯಾಂಗೋ, ನಾನ್ ನಿನ್ನ ಕ್ಷಮೆ ಕೇಳ್ತೀನಿ. ನಂಗೆ ನನ್ನ ತಪ್ಪಿನ ಅರಿವಾಯ್ತು. ನಾವು ಒಳ್ಳೆ ಬಾಂಧವ್ಯ ಹೊಂದಿದ್ದೇವೆ. ನಮಗೆಲ್ಲರಿಗೂ ಬೇರೆ ಬೇರೆ ಶಕ್ತಿ ಇದೆ. ನಾನು ನಿಮ್ ಜೊತೆ ಮತ್ತೆ ಈ ತರ ನಡ್ಕೊಳ್ಳೋದಿಲ್ಲ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನೀವೆಲ್ಲರೂ ಕೂಡ. ಆರೆಂಜ್ ಮರಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಅಂದಿನಿಂದ ವಿಂಡಿಗೆ ಅಥವಾ ಪಕ್ಷಿಗಳಿಗೆ ಬೈಲಿಲ್ಲ. ಮಾವಿನ ಮರದ ಜೊತೆ ಅದು ಹಾಡ್ತಿತ್ತು ಮತ್ತೆ ಗುಬ್ಬಚ್ಚಿಗಳಿಗೆ ಅದ್ರ ಮೇಲೆ ಗೂಡು ಕಟ್ಟಕ್ ಬಿಡ್ತಿತ್ತು. ಮಾವಿನ ಮರ ಮತ್ತೆ ಆರೆಂಜ್ ಮರ ಯಾವಾಗ್ಲೂ ಸ್ನೇಹಿತರಾದ್ರು. ಮುಕ್ತಾಯ.